ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಮಾರ್ಕೆಟಿಂದ ತಂದಿರತಕ್ಕಂಥ ಹೂಗಳನ್ನು ಹೇಗೆ ತುಂಬ ದಿನಗಳ ಕಾಲ ನಾವು ಪ್ರಿಸರ್ವ್ ಮಾಡಿ ಇಡಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೂಗಳನ್ನು ತೊಗೊಂಡು ಬಂದ ತಕ್ಷಣ ಅದನ್ನು ಒಂದು ನ್ಯೂಸ್ ಪೇಪರ್ನ ಮೇಲೆ ನಾವು ಈ ರೀತಿ ಹಾಕ್ಕೊಂಡು ಹೂಗಳನ್ನು ನಾವು ಗ್ರೇಡಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ದೊಡ್ಡ ಹೂಗಳನ್ನು ಒಂದು ಕಡೆ, ಮತ್ತು ಸ್ವಲ್ಪ ಸಣ್ಣದಾಗಿರುವಂಥ ಸೈಜ್ನ ಹೂಗಳನ್ನು ಒಂದು ಕಡೆ, ಮತ್ತು ಸ್ವಲ್ಪ ಹಾಳಾಗಿ ಇನ್ನು ಸ್ವಲ್ಪ ದಿನಗಳೆಲ್ಲ ಅದು ಉದುರೋಗುತ್ತೆ ಅಥವಾ ಹಾಳಾಗುತ್ತೆ ಅನ್ನೋ ಹೂಗಳನ್ನು ಒಂದು ಕಡೆ ನಾವು ಸೆಪ್ರೇಟಾಗಿ ಗ್ರೇಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಸಣ್ಣ ಹೂಗಳು, ಮತ್ತು ಅದು ಕೆಲವು ಸರಿ ಅರ್ಧ ಹೂ ಮಾತ್ರ ಅರಳಿ ಇನ್ನು ಅರ್ಧ ಹೂ ಹಾಗೆ ಇರುತ್ತೆ. ಸೊ ಆ ರೀತಿ ಹೂಗಳಲ್ಲಿ ನಾವು ಹಾರ ಮಾಡಲಿಕ್ಕೆ ಹೋದರೆ ಹಾರದಿಂದ ಮಧ್ಯದಲ್ಲೇ ಹೂಗಳು ಕಿತ್ಕೊಂಡು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಇರ್ತಕ್ಕಂಥ ಹೂಗಳನ್ನು ನಾವು ಈ ಕಟ್ಕೊಳ್ಳಿಕ್ಕೆ ಅಥವಾ ಒಂದೊಂದೇ ಫೋಟೋಗಳಿಗೆ ಒಂದೊಂದೇ ಹೂಗಳನ್ನು ಹಿಡೀಲಿಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಆ ಕಡೆ ಇರ್ತಕ್ಕಂತಹ ದೊಡ್ಡ ಹೂಗಳನ್ನು ನಾವು ಈ ಹಾರಗಳನ್ನು ಮಾಡಲಿಕ್ಕೆ, ಎಲ್ಲ ಹೂಗಳು ಒಂದೇ ಸಮಕ್ಕೆ ಇದ್ದಾಗ ಹಾರದ ಫಿನಿಶಿಂಗ್ ಸಹಿತ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಾಗಿ ನಾನು ಆ ಕಡೆ ಹಾರ ಮಾಡಲಿಕ್ಕೆ ಅಂತ ಹೂಗಳನ್ನು ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕಟ್ಕೊಳ್ಳಿಕ್ಕೆ ಅಂತ ಈ ಕಡೆ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವು ಹೂಗಳು ತುಂಬ ಅರಳೋಗಿ ಇನ್ನೇನು ಉದುರೋಗುತ್ತೆ ಅನ್ನೋ ಹೂಗಳನ್ನು ಇಮಿಡಿಯೇಟ್ ನಾವು ಯೂಸ್ ಮಾಡ್ಕೊಳ್ಬೋದು. ಆ ಹೂಗಳನ್ನು ಸೆಪ್ರೇಟಾಗಿ ನಾವು ಪ್ಯಾಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಹೂಗಳನ್ನು ತುಂಬ ದಿನಗಳ ಕಾಲ ನಾವು ಪ್ರಿಸರ್ವ್ ಮಾಡಿ ಇಡಬಹುದು. ನೋಡಿ, ಇಲ್ಲಿ ತೊಗೊಂಡು ಬಂದ ತಕ್ಷಣ ನೀವೇನಾದರೂ ಹಾರ ಮಾಡ್ಕೊಳ್ತಾ ಇದ್ದರೆ ಆ ಹೂಗಳಿಗೆ ತೊಟ್ಟನ್ನು ಸಹಿತ ನೀವು ಈಗಲೇ ಬಿಡಿಸಿ ಇಟ್ಕೊಂಡ್ಬಿಡೋದ್ರಿಂದ ಅದು ಸಹಿತ ನಿಮಗೆ ಕೆಲಸ ಈಸಿ ಆಗುತ್ತೆ. ಹಾರ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 15-20 ನಿಮಿಷಗಳಿಗೆಲ್ಲ ನೀವು ಒಂದು ದೊಡ್ಡದಾದ ಹಾರವನ್ನು ಮಾಡ್ಕೊಂಬಿಡ್ಬೋದು. ಸೊ ಆಮೇಲೆ ಏನಾದರೂ ಹೂಗಳು ಮಧ್ಯದಲ್ಲಿ ಕೊಳ್ತೋಗಿದ್ರೆ, ಏನಾದರೂ ಕೆಟ್ಟೋಗಿದ್ರೆ ಇಲ್ಲೇ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಅದನ್ನೆಲ್ಲ ತೆಗೆದುಬಿಡ್ಬೇಕಾಗತ್ತೆ. ಇಲ್ಲ ಅಂದರೆ ಪಕ್ಕದಲ್ಲಿರುವಂತಹ ಹೂಗಳು ಸಹಿತ ಹಾಳಾಗುತ್ತೆ. ಸೊ ನೀವು ಮಾರ್ಕೆಟಿಂದ ಬಂದ ತಕ್ಷಣ ಆ ಹೂವಲ್ಲಿರುವಂತಹ ಮಾಯಿಶ್ಚರ್ ಅಂಶವನ್ನು ತೆಗಿಬೇಕು ನಾವು. ಸೊ ಹರಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಗಾಳಿಗೆ ಆರಕ್ಕೆ ಬಿಟ್ಟಾಗ ಅದರಲ್ಲಿರುವಂಥ ಎಕ್ಸಸ್ ನೀರೆಲ್ಲ ಏನಿರುತ್ತೆ ಅದೆಲ್ಲ ಹೋದ ನಂತರನೇ ನಾವು ಪ್ಯಾಕಿಂಗನ್ನು ಮಾಡಿ ಇಡಬೇಕಾಗತ್ತೆ. ಅದಕ್ಕೆ ಮುಂಚೆನೇ ಇಟ್ಟರೆ ನಾವು ನೀರು ತೇವದ ಅಂಶದ ಜೊತೆಯಲ್ಲೇ ನಾವೇನಾದರೂ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಹೂಗಳು ತುಂಬ ಬೇಗ ಹಾಳಾಗುತ್ತೆ. ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥ ಪ್ರೊಸೀಜರಲ್ಲಿ ಏನಾದರೂ ನೀವು ಹೂಗಳನ್ನು ಪ್ರಿಸರ್ವ್ ಮಾಡಿ ಇಡ್ತೀವಿ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ 8-10 ದಿನಗಳ ಕಾಲ ಹೂಗಳನ್ನು ಆದಷ್ಟು ಫ್ರೆಶ್ ಆಗಿ ನೀವು ಪ್ರಿಸರ್ವ್ ಮಾಡಿ ಇಡಬಹುದು. ನಂತರ ನೀವು ಇದನ್ನೇನಾದರೂ ನಾನು ಇಲ್ಲಿ ನ್ಯೂಸ್ ಪೇಪರಲ್ಲೇ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೇನಾದರೂ ಹೂಗಳು ಕಮ್ಮಿ ಇದ್ದಾಗ ನೀವು ಅದನ್ನು ಸ್ಟೋರೇಜ್ ಬಾಕ್ಸ್, ಏರ್ ಟೈಟ್ ಬಾಕ್ಸ್ಗಳಲ್ಲೂ ಸಹಿತ ನೀವು ನ್ಯೂಸ್ ಪೇಪರನ್ನು ಇದೇ ರೀತಿ ಸುತ್ತಿ, ಆ ನ್ಯೂಸ್ ಪೇಪರನ್ನು ಸುತ್ತಿ ಹೂವನ್ನು ಇಡೋಕ್ಕೆ ಮುಂಚೆ ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ನಂತರ ಬಾಕ್ಸ್ಗಳಲ್ಲೂ ಸಹಿತ ನೀವು ಏರ್ ಟೈಟ್ ಬಾಕ್ಸ್ಗಳಲ್ಲೂ ಸಹಿತ ಇಡಬಹುದು. ಸೊ ಹಂಗೆ ಇಡೋದ್ರಿಂದನೂ ಸಹಿತ ಆ ಎಕ್ಸಸ್ ಮಾಯಿಶ್ಚರನ್ನೆಲ್ಲ ಏನಿರುತ್ತೆ ಅದು ಅಕ್ಕಿ ಹಾಕಿರೋದ್ರಿಂದ ಅಕ್ಕಿ ಅದನ್ನು ಅಬ್ಸರ್ವ್ ಮಾಡುತ್ತೆ. ನಾನು ನಿಮಗೆ ಇಲ್ಲಿ ತುಂಬ ಜಾಸ್ತಿ ಹೂ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಅಕ್ಕಿಯನ್ನು ಯೂಸ್ ಮಾಡಿಲ್ಲ. ನೋಡಿ, ಎಷ್ಟೊಂದು ಕಸ ಬಂದಿದೆ. ಏನಿಲ್ಲ ಅಂದರೂ ಇದು 1 kg ಹೂವು. 1 kg ಹೂವಲ್ಲಿ ಏನಿಲ್ಲ ಅಂದರೂ ನಮಗೆ 200 ಗ್ರಾಮ್ನಷ್ಟು ಅದು ವೇಸ್ಟೇ ಬಂದಿದೆ. ಸೊ ಹಾಗಾಗಿ ಅದನ್ನೆಲ್ಲ ಸೇರಿಸಿ ಇಟ್ಟರೆ ನಮಗೆ ಇನ್ನೂ ಹೂಗಳು ಹಾಳಾಗೋಗುತ್ತೆ. ನೋಡಿ, ಇಲ್ಲಿ ಈ ಸೆಪ್ರೇಟಾಗಿ ಇಟ್ಟಿರ್ತಕ್ಕಂತಹ ಹೂವನ್ನು ನಾನು ಇಮಿಡಿಯೇಟು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಆಲ್ಮೋಸ್ಟ್ ಅದರಲ್ಲಿರುವಂತಹ ಮಾಯಿಶ್ಚರ್ ಎಲ್ಲ ಹೋಗಿದೆ. ಸೊ ಹೋದ ನಂತರನೇ ನಾವು ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ನೋಡಿ, ಈಗ ಇದನ್ನೆಲ್ಲ ಸೆಪ್ರೇಟ್ ಕಸನೆಲ್ಲ ನಾವು ಸೆಪ್ರೇಟಾಗಿ ತಕ್ಕೊಂಡ ನಂತರ ನಾನಿಲ್ಲಿ ಹೂವನ್ನು ಒಂದು ನ್ಯೂಸ್ ಪೇಪರ್ ಮೇಲೇ ನಾನು ಅದನ್ನು ನ್ಯೂಸ್ ಪೇಪರ್ನ ಸಹಾಯದಿಂದನೇ ಅದನ್ನು ನೀಟಾಗಿ ವ್ರಾಪ್ ಮಾಡಿ ಒಂದು ಏರ್ ಕವರಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ನ್ಯೂಸ್ ಪೇಪರಲ್ಲಿ ಆಗಲ್ಲ ಅಂತ ಅನ್ನೋರು ಇನ್ನೂ ಜಾಸ್ತಿ ಹೂವು ಇದೆ ಅಂತ ಹೇಳಿದಾಗ ನಿಮ್ಮಲ್ಲಿ ಏನಾದರೂ ಕಾಟನ್ ಪಂಚೆಗಳು, ಕಾಟನ್ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಸಹಿತ ಬಟ್ಟೆಯ ಸಮೇತವಾಗಿ ನೀವು ಹೂಗಳನ್ನು ಅದರಲ್ಲೇ ಮಡಚಿ ನೀವು ಒಂದು ಏರ್ ಟೈಟ್ ಕವರಲ್ಲಿ ಇಟ್ಬಿಟ್ಟು ನೀಟಾಗಿ ಕಟ್ಟೋದ್ರಿಂದ ಸಹಿತ ನಾವು ಹೂಗಳನ್ನು ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಪ್ರಿಸರ್ವ್ ಮಾಡಿ ಇಡಬಹುದು. ನೋಡಿ, ಈ ಎಲ್ಲ ಟಿಪ್ಗಳನ್ನು ನೀವು ಫಾಲೋ ಮಾಡಿದಾಗ ಹೂವನ್ನು ಆದಷ್ಟು ತುಂಬ ದಿನಗಳ ಕಾಲ ತಾಜಾ ಇರೋ ರೀತಿ ನಾವು ಮೇಂಟೈನ್ ಮಾಡ್ಕೊಳ್ಬೋದು. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವಿಡಿಯೋ.